ಎದುರೂರು KIDB ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಯೋಜನೆಗೆ ಸಂಬಂಧಿಸಿದಂತೆ ಆ ಭಾಗದಲ್ಲಿ ಸುರೇಶ ಎಂಬ ಒಬ್ಬ ವ್ಯಕ್ತಿ ವಿನಾಕಾರಣ ನನ್ನ ಹೆಸರನ್ನು ಎಳೆದು ರಾಜಕೀಕರಣಗೊಳಿಸಲಿಕ್ಕೆ ಪ್ರಯತ್ನ ಮಾಡಿ ವಿಫಲರಾದಾಗ ನನ್ನನ್ನು ಪ್ರಚೋದನೆಗೆ ಒಳಪಡಿಸಲಿಕ್ಕೆ ಕೆಲವೊಂದು ಆರೋಪಗಳನ್ನು ನಿರಾಧಾರವಾಗಿ ಮತ್ತು ಕೆಲವೊಂದು ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಿ ಮಾಡಿದಾಗ ಅದರ ವಿರುದ್ಧ ನನ್ನ ಅಭಿಮಾನಿಗಳು, ನನ್ನ ಹಿತೈಷಿಗಳು ರೊಚ್ಚಿಗೆದ್ದಾಗ ಅವರನ್ನು ಯಾವುದೇ ಕಾರಣಕ್ಕೂ ಪರಿಸ್ಥಿತಿ ಮೀರಿ ವರ್ತಿಸಬಾರದು ಎನ್ನುವ ಕಾರಣಕ್ಕೆ ನಾನೇ ಸಂಬಂಧಪಟ್ಟ ವ್ಯಕ್ತಿಯನ್ನು ಸಂಪರ್ಕಿಸಿ ಭಾನುವಾರ ಬೆಳಿಗ್ಗೆ 10:15 ಗಂಟೆಗೆ ಅಂದರೆ ಜುಲೈ 27ನೇ ತಾರೀಕು ಆತನ ಮನೆಗೆ ಬಂದು ಆತನನ್ನು ನೇರ ಭೇಟಿ ಮಾಡಿ ಸಂಬಂಧಪಟ್ಟ ವಿಷಯಗಳನ್ನು ಮಾತಾಡಲಿಕ್ಕೆ ಬರುತ್ತೇನೆ ಅಂತ ನಾನು ಹೇಳಿ ಅದಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರಲ್ಲಿ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದೆ. ಏನಂತಂದರೆ, ಇದಕ್ಕೆ ಸಂಬಂಧಿಸಿದಂಗೆ ಯಾವುದೇ ರೈತರಿಗೆ ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ, ತೊಂದರೆ ಆಗಿದ್ದರೆ, ಮೋಸ ಆಗಿದ್ದರೆ ನಾನು ಅಲ್ಲಿ ಬಂದಾಗ ತಾವುಗಳು ಬಂದು ನನ್ನನ್ನು ನೇರ ಮಾತನಾಡಿ ನನ್ನ ಕಡೆಯಿಂದ ಸ್ಪಷ್ಟೀಕರಣ ಬೇಕಾದರೆ ತಾವು ಪಡ್ಕೊಳ್ಳಬಹುದು ಅಂತ. ಶನಿವಾರ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಆದ ಬೆಳವಣಿಗೆಗಳನ್ನು ನಮ್ಮ ತಾಲೂಕಿನ ಪೊಲೀಸ್ ಇಲಾಖೆ ಸೂಕ್ಷ್ಮವಾಗಿ ಗಮನಿಸಿ ವಿಷಯಗಳನ್ನು ಅರಿತು ಪರಿಸ್ಥಿತಿಯನ್ನು ಅವಲೋಕಿಸಿ ಶನಿವಾರ ಮಧ್ಯಾಹ್ನದ ನಂತರ ನನ್ನನ್ನು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸಂಪರ್ಕಿಸಿ ನನ್ನೊಂದಿಗೆ ವಿಚಾರ ವಿಮರ್ಶೆ ಮಾಡಿದ ನಂತರ ಇಲಾಖೆಯ ಅಧಿಕಾರಿಗಳು ನನಗೆ ಈ ವಿಷಯಕ್ಕೆ ಸಂಬಂಧಿಸಿದಂಗೆ ಯಾವೊಬ್ಬ ವ್ಯಕ್ತಿ ಮಾತಾಡಿರುವ ವಿಡಿಯೋವನ್ನು ನಾವು ಗಮನಿಸಿದ್ದೇವೆ, ಅದಕ್ಕೆ ಸಂಬಂಧಿಸಿದಂತೆ ವಿಷಯವನ್ನು ನಾವು ಹದ್ಬಸ್ತಿಗೆ ತಂದು ನಿಮಗೆ ಅಂದರೆ ನನಗೆ ಯಾವುದೇ ರೀತಿಯ ಸ್ವಾಭಿಮಾನಕ್ಕೆ ಧಕ್ಕೆ ಆಗದ ಹಾಗೆ ವಿಷಯವನ್ನು ನಾವು ಪರಾಮರ್ಶಿಸಿ ಆ ವಿಷಯಕ್ಕೆ ಒಂದು ಅಂತ್ಯ ಕಾಣಿಸುತ್ತೇವೆ ಎನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರಂತೆ ನನ್ನ ಸಹಕಾರವನ್ನು ಅವರು ಕೋರಿರುವುದರಿಂದ ನಾನು ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಆ ಭಾಗದ ಒಬ್ಬ ಮುಖಂಡನಾಗಿ ಕಾನೂನಿನ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖೆಯವರಿಗೆ ಸಹಕಾರ ಕೊಡುವ ಜವಾಬ್ದಾರಿ ನನ್ನ ಮೇಲೆ ಇರುತ್ತದೆ. ಇದನ್ನು ಅರಿತು ನನ್ನ ಪ್ರತಿಷ್ಠೆಗಿಂತ ಹೆಚ್ಚಾಗಿ ಸಮಾಜದ ಹಿತ ಮುಖ್ಯ ಎಂದು ಮನಗಂಡು ನಾನು ಇಲಾಖೆಗೆ ಸಹಕಾರ ಕೊಟ್ಟು ನನ್ನ ಒಂದು ಭೇಟಿ ಏನು ಎದುರೂರು ಗ್ರಾಮಕ್ಕೆ ಭಾನುವಾರ ಬೆಳಿಗ್ಗೆ 10:30ಕ್ಕೆ ನಾವು ಯೋಜನೆ ಮಾಡಿದ್ವಿ. ಆ ಒಂದು ಭೇಟಿಯನ್ನು ರದ್ದು ಮಾಡಿದ್ದೀನಿ. ಆ ಒಂದು ಭೇಟಿ ಈಗ ಸದ್ಯಕ್ಕೆ ಇರುವುದಿಲ್ಲ. ಏಕೆಂತಂದರೆ ನಾವು ಸಂಬಂಧಪಟ್ಟ ಇಲಾಖೆ ನಮ್ಮ ಸಹಕಾರ ಕೋರಿದಾಗ ಅವರಿಗೆ ಸಹಕಾರ ಕೊಟ್ಟು ಗೌರವಿಸಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿರುವುದರಿಂದ ನಾನು ತಾವು ಏನು ನನ್ನ ಹಿತೈಷಿಗಳು, ಸ್ನೇಹಿತರು, ಇದಕ್ಕೆ ಸಂಬಂಧಪಟ್ಟವರೆಲ್ಲರೂ ತಮ್ಮ ಒಂದು ಭಾವನೆಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದೀರಿ. ನನ್ನ ಒಂದು ಸ್ವಾಭಿಮಾನವನ್ನು
ಸ್ವಾಭಿಮಾನಕ್ಕೆ ಧಕ್ಕೆ ಬಾರದನ್ನು